ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಾವು ಬರೆದಂಥ ಎಕ್ಸಾಮ್ಗಳಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿವೆ. ನೀವು ವಿಲೇಜ್ ಅಕೌಂಟೆಂಟ್ಗೆ ಇವಾಗ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಎಲ್ಲ ಸ್ಟಡಿ ಮಾಡ್ತಾ ಕೂತ್ರೆ 2 ತಿಂಗಳಲ್ಲಿ ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಆಗೋಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಟಾಪಿಕನ್ನು ಚೂಸ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಳ್ಬೇಕು. ಅಷ್ಟು ನೀವು ಕಂಪ್ಲೀಟ್ ಇವಾಗ ಮಾಡ್ತಾ ಹೋಗ್ಬೇಕು. ನೀವೆಲ್ಲ ಓದ್ತಾ ಕೂತ್ರೆ ಯಾವಾಗ ಸಿಲೆಬಸ್ಸು ಕಂಪ್ಲೀಟ್ ಆಗೋಲ್ಲ. ನಾನು ಓದುವಾಗ ಪ್ರತಿಯೊಂದು ಟಾಪಿಕ್ ಮೇಲೆ 15 MCQಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ. ಇವಾಗ ನಿಮಗೆ ಏನು ಮಾಡಿದ್ದೆ ಅಂದರೆ ಪ್ರತಿಯೊಂದು ಟಾಪಿಕ್ ಮೇಲೆ 30 MCQಸ್ಗಳನ್ನು ಹಾಕಿದ್ದೀನಿ. ಅವು ಮೋಸ್ಟ್ ಇಂಪಾರ್ಟೆಂಟು MCQಸ್ಗಳು. ನೀವು ಸ್ಟಡಿ ಮಾಡುವಾಗ ಸಿಲೆಬಸ್ ಕಾಪಿಯನ್ನು ನೋಡ್ಕೊಂಡು ಸ್ಟಡಿ ಮಾಡಬೇಕು. ನಾನು ಓದುವಾಗ ಕೂಡ ಇದೇ ರೀತಿ ಸ್ಟಡಿ ಮಾಡಿದ್ದೆ. ಅಬೌಟ್ ಮೀ, ಇಲ್ಲಿ ನೋಡಿ, ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. ನಾನು 2 ವರ್ಷ ಪ್ರಿಪರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FD 82, ವಿಲೇಜ್ ಅಕೌಂಟೆಂಟ್ 87, WRD 80. ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ಗಳಾಗಲಿ, ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘಗಳ ಕರ್ನಾಟಕದ ಬಗ್ಗೆ ಆಗಿರಲಿ, ಮತ್ತು ಕಮ್ಯುನಿಕೇಷನ್ ನೋಟ್ಸ್ಗಳು ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಆಗಲಿ, GK ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಯಾವುದೇ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲೊಂದು ಮೆಸೇಜ್ ಮಾಡಿರಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಇವಾಗ 2 ತಿಂಗಳ ಟೈಮ್ ಇದೆ. 2 ತಿಂಗಳಲ್ಲಿ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಆದರೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಇದೆ, KE ಡಿಪಾರ್ಟ್ಮೆಂಟ್ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ, ಅವರು ಏನು ಕೇಳ್ತಾ ಇದ್ದಾರೆ ಅಂತ ನೀವು ನೋಡಿಬಿಟ್ಟು ಸ್ಟಡಿ ಮಾಡಬೇಕು. ಇವಾಗ ಎಲ್ಲ ಓದ್ತಾ ಕೂತ್ರೆ ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇಂಪಾರ್ಟೆಂಟ್ ಮಾತ್ರ ಸ್ಟಡಿ ಮಾಡಿ. ಏನೇ ಡೌಟ್ಸ್ಗಳಿದ್ದರೆ ಪ್ಲೀಸ್ ಒಂದು ಮೆಸೇಜ್. ಇಂಪಾರ್ಟೆಂಟ್ ಟಾಪಿಕ್ಕು ವಿಲೇಜ್ ಅಕೌಂಟೆಂಟ್ಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್. ಈ ಟಾಪಿಕ್ಕು ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಷ್ಟು ಟಾಪಿಕನ್ನು ಇಲ್ಲಿ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ MCQಸ್ಗಳನ್ನು ಹಾಕಿರುತ್ತೇನೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, KEA ಡಿಪಾರ್ಟ್ಮೆಂಟು ಸಿಲೆಬಸ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರಲ್ಲ ನೀವು ಅಷ್ಟು ಸ್ಟಡಿ ಮಾಡಿದರೆ ಸಾಕು. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ನೀವಿಲ್ಲಿ ಇತಿಹಾಸದ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಹೋಗಬಾರ್ದು. ಯಾಕಂದರೆ ಅವರೇ ಇಲ್ಲಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡವ್ರೆ ಏನಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. 2ನೇ ಪಾಯಿಂಟು, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯ. ಇಷ್ಟು ನೀವು ಸ್ಟಡಿ ಮಾಡಬೇಕು. ಇಲ್ಲಿ ಕರ್ನಾಟಕದ ಜಿಯೋಗ್ರಫಿ ಸ್ವಲ್ಪ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ರೀತಿ ಸ್ಟಡಿ ಮಾಡಿದರೆ ಅದರ ಮೇಲೇ ಕ್ವಶನ್ಸ್ಗಳು ಜಾಸ್ತಿ ಇವಾಗ ಆಲ್ರೆಡಿ ಬಂದಿರೋದು. ನೆಕ್ಸ್ಟ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ನಾನೀಗ ಆಲ್ರೆಡಿ ಇದ್ರ ಮೇಲೆ ಕ್ಲಾಸನ್ನು ಮಾಡಿದ್ದೀನಿ. PDF ಅನ್ನು ಕೂಡ ಅಪ್ಲೋಡ್ ಮಾಡಿರುತ್ತೇನೆ. ಇವತ್ತಿನ ಕ್ಲಾಸಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಮತ್ತು ಇಲ್ಲಿ ಕಮ್ಯುನಿಕೇಷನ್ ಪೇಪರು ಮೋಸ್ಟ್ ಇಂಪಾರ್ಟೆಂಟು. ಇದು 3 ಕನ್ನಡ, ಇಂಗ್ಲೀಷು, ಕಂಪ್ಯೂಟರು 3 ನೋಟ್ಸ್ ಇದೆ. ಅಲ್ಲಿ ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ 30 MCQಸ್ಗಳನ್ನು ಹಾಕಿದ್ದೀನಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡಿದ್ದೀನಿ ಕಮ್ಯುನಿಕೇಷನಲ್ಲಿ. ಪಂಚಾಯತ್ ರಾಜಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಸಮಗ್ರ ವಿವರಣೆ. ಐತಿಹಾಸಿಕ ಹಿನ್ನೆಲೆ ಮತ್ತು ಪ್ರಮುಖ ಸಮಿತಿಗಳು. ಈ ಸಮಿತಿಗಳ ಮೇಲೆ ಈಗ ಆಲ್ರೆಡಿ ಕ್ವಶನ್ಸು ಕೇಳವ್ರೆ. ಏನಪ್ಪ ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, JVK ರಾವ್ ಸಮಿತಿ, LM ಸಿಂಘ್ವಿ ಸಮಿತಿ. ಈ ಸಮಿತಿ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಕ್ವಶನ್ಸ್ ಕೇಳ್ತವ್ರೆ. ಒಂದು ಸೈಡು ಸಮಿತಿಯನ್ನು ಕೊಡ್ತಾರೆ, ಒಂದು ಸೈಡು ಈ ಇಸ್ವಿಯನ್ನು ಕೊಡ್ತಾರೆ. ನೀವು ಸಮಿತಿ ಮತ್ತು ಇಸ್ವಿ ಎರಡೂ ನೆನಪಿಟ್ಕೊಳ್ಬೇಕು. ಬಲವಂತರಾಯ್ ಮೆಹ್ತಾ ಸಮಿತಿ ಏನು ಹೇಳುತ್ತಂದರೆ, ಭಾರತದಲ್ಲಿ ಪ್ರಥಮ ಬಾರಿಗೆ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಪ್ರಜಾತಾತ್ಮಕ ವಿಕೇಂದ್ರೀಕರಣವನ್ನು ಶಿಫಾರಸು ಮಾಡಿತು. ಇದು 3 ಟೈರ್. ಅದು ಕೆಳಗಡೆ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದ್ಯಾವುದಂತ. ಅಶೋಕ್ ಮೆಹ್ತಾ ಸಮಿತಿ ಇಸ್ವಿ ಇಂಪಾರ್ಟೆಂಟು. 1977ರಲ್ಲಿ 2 ಹಂತ ಶಿಫಾರಸು ಮಾಡಿತು. ಅಂದರೆ ಜಿಲ್ಲಾ ಪರಿಷತ್, ಮಂಡಲ ಪಂಚಾಯಿತಿ. ಯಾವುದು 2 ಹಂತ ಅಶೋಕ್ ಮೆಹ್ತಾ ಸಮಿತಿ, 3 ಹಂತ ಬಲವಂತರಾಯ್ ಮೆಹ್ತಾ ಸಮಿತಿ. JVK ರಾವ್ ಸಮಿತಿ ಪಂಚಾಯತ್ ಇಸ್ವಿ ಇಂಪಾರ್ಟೆಂಟು. ಪಂಚಾಯತ್ ಆಡಳಿತ ಶೈಲಿಯನ್ನು ಬೇರುಗಳಿಲ್ಲದ ಹುಲ್ಲು, ಗ್ರಾಸ್ ವಿತೌಟ್ ರೂಟ್ ಎಂದು ಬಣ್ಣಿಸಿತು. ಇದು ಇಂಪಾರ್ಟೆಂಟು ಸ್ಟೇಟ್ಮೆಂಟು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, LM ಸಿಂಘ್ವಿ ಸಮಿತಿ
ಪಂಚಾಯತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ನೀಡಲು ಪ್ರಥಮ ಬಾರಿಗೆ ಶಿಫಾರಸು ನೀಡಿತು. ಇಷ್ಟು ನಿಮಗೆ ನೆನಪಿರಲಿ. ಈ ಶಾರ್ಟ್ಕಟ್ಟು. ಇದು 73ನೇ ಆರ್ಟಿಕಲ್ಲು ಮೋಸ್ಟ್ ಇಂಪಾರ್ಟೆಂಟ್. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಇಸ್ವಿ ಇಂಪಾರ್ಟೆಂಟು. ಸಂವಿಧಾನಾತ್ಮಕ ಭಾಗ 9 ಅನುಚ್ಛೇದ 243ರಿಂದ 243 ಓ ಇದು ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಅದು 73ನೇದು ಎಷ್ಟನೇ ಭಾಗದಲ್ಲಿದೆ? ಭಾಗ 9ರಲ್ಲಿದೆ. ಎಷ್ಟನೇ ಆರ್ಟಿಕಲ್, ಎಲ್ಲೆಲ್ಲಿಂದ ಎಲ್ಲಿವರೆಗೆ ಅಂತ ಕೇಳ್ತಾರೆ. 243ರಿಂದ 243 ಓವರೆಗೆ. ಅನುಚ್ಛೇದ 11ನೇ ಸೂಚಿಯಲ್ಲಿ ಪಂಚಾಯತಿಗೆ 29 ಕಾರ್ಯಾತ್ಮಕ ವಿಷಯಗಳನ್ನು ಒಳಗೊಂಡಿದೆ. ಅಂದರೆ 73ನೇ ತಿದ್ದುಪಡಿ 29 ವಿಷಯಗಳನ್ನು ಒಳಗೊಂಡಿದೆ. ರಾಜ್ಯ ನೀತಿ ನಿರ್ದೇಶನ ತತ್ವ DPSP ಅನುಚ್ಛೇದ 40 ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಸಂಘಗಳಿಗೆ. ಇಷ್ಟು ಇಂಪಾರ್ಟೆಂಟು. ಇದೇ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ MCQಸ್ಗಳನ್ನು ಹಾಕಿರುತ್ತೇನೆ. ಕೆಳಗಡೆ MCQಸ್ಗಳಿವೆ. ಇದು ಕರೆಂಟ್ ಅಫೇರ್ಸ್. ಅಂದರೆ ಈ ಟಾಪಿಕ್ಕು 2025-26ರಲ್ಲಿ ನ್ಯೂಸ್ನಲ್ಲಿದೆ. ಅದನ್ನು ಕೂಡ ಇಲ್ಲಿ ಹಾಕಿರುತ್ತೇನೆ. ಇದನ್ನು ಕೂಡ ನೀವು ಓದ್ಕೊಳ್ಬೇಕು. ಇದೇ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳೋರೆ, ಯಾವ ರೀತಿ ಕೇಳ್ತಾವೆ ಅಂತ ಅದನ್ನು ಎಕ್ಸ್ಪ್ಲನೇಷನ್ ಹಾಕಿರ್ತೀನಿ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಲು ಸೂಚಿಸುವ ಸಂವಿಧಾನಾತ್ಮಕ ಅನುಚ್ಛೇದ ಆರ್ಟಿಕಲ್ ಯಾವುದು ಅಂತ ಕೇಳಿದ್ದಾರೆ. 4ನೇ ಆರ್ಟಿಕಲ್. ಇಲ್ಲಿ 4 ಆಪ್ಷನ್ ಹಾಕಿರ್ತೀನಿ. 4 ಆಪ್ಷನ್ಗಳನ್ನು ಎಕ್ಸ್ಪ್ಲನೇಷನ್ ಇರ್ತದೆ. ನೀವು 4 ಆಪ್ಷನ್ಗಳ ಎಕ್ಸ್ಪ್ಲನೇಷನ್ ಕೂಡ ಓದ್ಕೊಳ್ಬೇಕು, ಇಂಪಾರ್ಟೆಂಟು. ಇದು ಆನ್ಸರು 4. ಅನುಚ್ಛೇದ 30 ರಾಜ್ಯ ನೀತಿ ನಿರ್ದೇಶಕ ತತ್ವ DPSP ಅಡಿಯಲ್ಲಿ ರಾಜ್ಯ ಸ್ಟೇಟ್ ಎಂಬ ಪದದ ವಾಕ್ಯವನ್ನು ನೀಡುತ್ತದೆ. ಇದು ಸುಮಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳವ್ರೆ. ನಿಮಗೆ ಇಲ್ಲಿ ಏನಾಗುತ್ತಂದರೆ ಇದು ಆನ್ಸರ್ ಒಂದೇ ಸಿಗಲ್ಲ, ಅದ್ರ ಜೊತೆ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತದೆ. ಇಲ್ಲಿ ನೋಡಿ, ಇದ್ರದ್ದು ನೀವು ಪಾಲಿಟಿಯಲ್ಲಿ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಓದಿದರೆ ನೀವು ಇದು ನೆನಪುಳಿಯುತ್ತೆ. ಅಂದರೆ ರಿವಿಷನ್ ಆಗುತ್ತೆ. ಏನು ಬಿಟ್ಟಿರ್ತಿರಲ್ಲ ಅದು ಕೂಡ ನಿಮಗೆ ಇಲ್ಲಿ ಯೂಸ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ರೀತಿ ಆಪ್ಷನ್ ಕೂಡ ಓದಿಕೊಳ್ಳಬೇಕು. 4 ಆಪ್ಷನ್ ಕೂಡ ಇಂಪಾರ್ಟೆಂಟ್ ಇರುತ್ತದೆ. 73ನೇ ಆರ್ಟಿಕಲ್. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಸಂವಿಧಾನಕ್ಕೆ ಸೇರ್ಪಡೆಗೊಳಿಸಿದ ಅನುಚ್ಛೇದ ಯಾವುದು? ಇದು ಇಂಪಾರ್ಟೆಂಟು. ಇದು ಸುಮಾರು ಸಾರಿ ಎಕ್ಸಾಮಲ್ಲಿ ಕ್ವಶನ್ಸು ಕೇಳವ್ರೆ. 73ನೇ ತಿದ್ದುಪಡಿ ಯಾವ ಶೆಡ್ಯೂಲ್ ನಡೆದಿದೆ ಅಂತ ಅನುಚ್ಛೇದದಲ್ಲಿ ಕೇಳಿದರೆ ಇದು 11ನೇ ಶೆಡ್ಯೂಲ್, 11ನೇ ಸೂಚಿಯಲ್ಲಿ. ಮತ್ತು ಇದು 9ನೇದು ಯಾವುದು, 10ನೇದು ಯಾವುದು? ಇದು ಇಂಪಾರ್ಟೆಂಟು. ಸುಮಾರು ಸಾರಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳವ್ರೆ. 1ನೇ ತಿದ್ದುಪಡಿ ಇಸ್ವಿ ಇಂಪಾರ್ಟೆಂಟು. 1ನೇ ತಿದ್ದುಪಡಿ ಎಷ್ಟನೇ ಶೆಡ್ಯೂಲ್, ಎಷ್ಟನೇ ಅನುಸೂಚಿಯಲ್ಲಿದೆ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ 4 ಆಪ್ಷನ್ ಮೋಸ್ಟ್ ಇಂಪಾರ್ಟೆಂಟ್ಗಳಿವೆ. 9ನೇ ಅನುಸೂಚಿ 1ನೇ ತಿದ್ದುಪಡಿ ಇಸ್ವಿ 1951 ಮೂಲಕ ಸೇರಿಸಲಾಯಿತು. ಭೂ ಸುಧಾರಣೆ ಕಾಯ್ದೆಗಳಿಗೆ ನ್ಯಾಯಾಂಗ ವಿಮರ್ಶೆಯಿಂದ ರಕ್ಷಣೆ ನೀಡುತ್ತದೆ. 1ನೇದು. 10ನೇದು 52ನೇ ತಿದ್ದುಪಡಿ. ಇದು ಇಂಪಾರ್ಟೆಂಟು. ತಿದ್ದುಪಡಿ ಮೋಸ್ಟ್ ಇಂಪಾರ್ಟೆಂಟು. ಎಷ್ಟನೇ ಅನುಸೂಚಿ? ಇವು ಟೋಟಲ್ ಆಗಿ ಶೆಡ್ಯೂಲ್ಗಳು 12 ಇದಾವೆ. 12 ಮೋಸ್ಟ್ ಇಂಪಾರ್ಟೆಂಟು. 10ನೇ ಅನುಸೂಚಿ 52ನೇ ತಿದ್ದುಪಡಿ 1985 ಮೂಲಕ ಸೇರಿಸಲಾಯಿತು. ಪಕ್ಷಾಂತರ ನಿಷೇಧ ಕಾಯ್ದೆ. ಅಂದರೆ ಒಂದು ಪಕ್ಷದಿಂದ BJPಯಿಂದ ಕಾಂಗ್ರೆಸ್ಗೆ ಹೋಗೋದು, ಕಾಂಗ್ರೆಸ್ಸಿಂದ ಮತ್ತು ಬೇರೆ ಪಾರ್ಟಿಗೆ ಹೋಗೋದು, ಈ ರೀತಿ ಜಂಪ್ ಆಗ್ತಾ ಇರ್ತಾರಲ್ಲ ಅವರಿಗೆ ಇದು ಸಂಬಂಧಪಟ್ಟಿದೆ. ಅವ್ರನ್ನ ಪಕ್ಷಾಂತರ ಅಂದರೆ ನಿಷೇಧ ಕಾಯ್ದೆ ಸಂಬಂಧಿಸಿದಂತೆ. 11ನೇ ಅನುಸೂಚಿ 73ನೇ ತಿದ್ದುಪಡಿ 1992 ಮೂಲಕ ಸೇರಿಸಲಾಯಿತು. ಪಂಚಾಯತ್ ರಾಜ್ 29 ವಿಷಯಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಇಂಪಾರ್ಟೆಂಟು. ಆ ಥರದ್ದು ಆನ್ಸರು ಮತ್ತು 4 ಆಪ್ಷನ್ಗಳನ್ನು ಓದ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಇರುತ್ತದೆ. ನೆಕ್ಸ್ಟು 4ನೇ ಕ್ವಶನ್ನು. ಈ ರೀತಿ 4 ಆಪ್ಷನ್ನು ಮತ್ತು ಎಕ್ಸ್ಪ್ಲನೇಷನ್ ಕೂಡ ಇಂಪಾರ್ಟೆಂಟು. ಇಲ್ಲಿ ಯಾವ ಸಮಿತಿಗಳಿದಾವೆ ಇಸ್ವಿ ಇಂಪಾರ್ಟೆಂಟು. 3 ಅಂತ ಯಾವುದು, 2 ಅಂತ ಯಾವುದು, ಎಲ್ಲನೂ ಇಂಪಾರ್ಟೆಂಟ್. ಮೇಲ್ಗಡೆ ಎಕ್ಸ್ಪ್ಲನೇಷನ್ 5ನೇ ಕ್ವಶನ್ನು ಮತ್ತು 6ನೇ ಕ್ವಶನ್ಸು. ನೆಕ್ಸ್ಟು ಇನ್ನು 10-15 ಕ್ವಶನ್ಸ್ ಆಯಿತು. ಇದಾದಮೇಲೆ ನೆಕ್ಸ್ಟ್ 15 ಕ್ವಶನ್ಸು ಸ್ಟೇಟ್ಮೆಂಟ್ ವೈಸ್. ಇದು 9ನೇ ಕ್ವಶನ್ನು. ನೆಕ್ಸ್ಟ್ 1 ಸೆಕೆಂಡ್ ಕ್ವಶನ್ಸ್ಗಳನ್ನು ತೋರಿಸೋಣ. 10, 14 ಇದು 15ನೇ ಕ್ವಶನ್. ಇಲ್ಲಿವರೆಗೆ ಸಿಂಗಲ್ ಲೈನ್ ಕ್ವಶನ್ಸ್ಗಳು. ಆನಂತರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೂಡ 15 ಸಿಂಗಲ್ ಲೈನು, 15 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ಇದೇ ರೀತಿ ಎಲ್ಲ ಕಂಪ್ಲೀಟಾಗಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಎಲ್ಲನೂ ಎಕ್ಸ್ಪ್ಲನೇಷನ್ ಇರುತ್ತದೆ. ಇಷ್ಟು ಇಂಪಾರ್ಟೆಂಟು.
ಇಲ್ಲಿ ನೋಡಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ 4 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕನ್ನು ಚೂಸ್ ಮಾಡಿದ್ದೀನಿ. ಮತ್ತು 4 ಟಾಪಿಕ್ ಮೇಲೆ ಸ್ವಲ್ಪ ಡೀಟೇಲ್ ಆಗಿರುತ್ತದೆ. ಮತ್ತು 4 ಟಾಪಿಕ್ ಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೆ 30 MCQಸ್ಗಳು ಅಂದರೆ 120 MCQಸ್ಗಳು ಅಂದರೆ ಒಂದೊಂದು ಟಾಪಿಕ್ ಮೇಲೆ 15 ಸಿಂಗಲ್ ಲೈನ್ MCQಸು, 15 ಸ್ಟೇಟ್ಮೆಂಟ್ ವೈಸ್ MCQಸ್ಗಳನ್ನು ಹಾಕಿರುತ್ತೇನೆ. ಇಷ್ಟು ಇಂಪಾರ್ಟೆಂಟು ಕಂಪ್ಲೀಟ್ಸ್ ನೋಟ್ಸ್ ಇದೆ. ಬೇಕಾದರೆ ಒಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನೋಟ್ಸನ್ನು ಸೆಂಡ್ ಮಾಡುತ್ತೇನೆ.